ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ನೀವು ನಮ್ಮ ಲಾಸ್ಟ್ ಬ್ಲಾಗಲ್ಲಿ ನೋಡಿದ ಹಾಗೆ ತಿರುಪತಿ ಟ್ರಿಪ್ ಬ್ಲಾಗಲ್ಲಿ ನಾವು ತಿರುಪತಿ ಮತ್ತು ಪದ್ಮಾವತಿ ಅಮ್ಮ ಆಮೇಲೆ ಕಾಳಹಸ್ತಿ ಎಲ್ಲನೂ ನೋಡಿಕೊಂಡು ಕೊನೆಗೆ ಕದರಿಲಿ ಬಂದು ಹಾಲ್ಟ್ ಮಾಡಿದ್ವಿ. ಸೊ ಇವತ್ತು ನಾವು ಕದರಿಯಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲೇ ರೂಮಲ್ಲೇ ಮಾಡಿಕೊಂಡು ನಾವು ಹಂಪಿಗೆ ಹೊರಟಿದ್ದೀವಿ. ಸೊ ಬನ್ನಿ ಹಂಪಿಗೆ ಹೋಗೋಣ. ನೀವೇನಾದರೂ ಹಂಪಿಗೆ ಹೋಗಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ಯು ನೀಡ್ ಅಟ್ಲೀಸ್ಟ್ 2 to 3 days ಟು ಸಿ ಎವ್ರಿಥಿಂಗ್ ದೇರ್. ಮತ್ತು ಅಲ್ಲೇ ಸಮೀಪ ಹೊಸಪೇಟ್ ಕೂಡ ಬರುತ್ತೆ, ಅಲ್ಲೂ ಕೂಡ ನೀವು ಒನ್ ಡೇ ನೋಡ್ಬೋದು. ಬಟ್ ನಮಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಹಂಪಿಲಿ ಮೇನ್ ಏನು ನೋಡೋದಿದೆಯಲ್ಲ ಅದನ್ನೆಲ್ಲ ಒಂದಿನ ಮಾತ್ರ ನೋಡಿಕೊಂಡು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀವಿ. It was a 4 hours journey from Kadiri to Hampi. ಸೊ ಆಫ್ಟರ್ ಲಾಂಗ್ ಜರ್ನಿ ಫೈನಲಿ ನಾವು ಮಧ್ಯಾಹ್ನದವರೆಗೂ ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಇವತ್ತಿನ ದಿನ ಗ್ರಹಣ ಬೇರೆ ಇತ್ತು. ಹಂಪಿಲಿ ಮೇನ್ ಅಂದರೆ ವಿರೂಪಾಕ್ಷೇಶ್ವರ ಟೆಂಪಲ್ಲು. ಸೊ ಅದು ಕ್ಲೋಸ್ ಆಗೋಷ್ಟೊತ್ತಿಗೆ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡು ಬಂದ್ವಿ. ಬಟ್ ಅದನ್ನು ಆಲ್ರೆಡಿ ಕ್ಲೋಸ್ ಮಾಡೇ ಬಿಟ್ಟಿದ್ರು, ಬಿಕಾಸ್ ವೇದ ಎಲ್ಲ 2-3 hours ಮುಂಚೆನೇ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ರು. ಇಟ್ಸ್ ಓಕೆ, ಎಷ್ಟಾಗುತ್ತೋ ಅಷ್ಟು ನೋಡಿದ್ರಾಯ್ತು ಅಂದ್ಕೊಂಡು ಹೋದ್ವಿ ಒಳಗಡೆ. ಮೇನ್ ಟೆಂಪಲ್ ಒಳಗಡೆ ಮಾತ್ರ ಕ್ಲೋಸ್ ಮಾಡಿದ್ರು, ಹೊರಗಡೆ ಎಲ್ಲ ಓಪನ್ ಆಗಿ ಇತ್ತು. ಸೊ ಅಲ್ಲೊಂದು ಸ್ವಲ್ಪ ಅಡ್ಡಾಡಿದ್ವಿ. ದೇವ ದರ್ಶನ ಮಾಡ್ಕೊಳ್ಳೋದಿದೆ ಅಂತ ನಾವು ಟೈಮ್ ಬೇರೆ ಇರಲಿಲ್ಲಲ್ಲ, ಸೊ ಅರೌಂಡ್ 2 o'clock ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು ಟೆಂಪಲ್ಲು. ಸೊ ಹಾಗೆ ಊಟ ಮಾಡ್ದಿರ ಬಂದಿದ್ವಿ. ಮಧ್ಯಾಹ್ನ ಲಂಚ್ ಏನೋ ಮಾಡಿರಲಿಲ್ಲ ನಾವು. ವಿ ವರ್ ರಿಯಲಿ ಹಂಗ್ರಿ. ಮತ್ತು ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜೋರಾಗಿತ್ತು. ಟ್ರಸ್ಟ್ ಮೀ, ಇಟ್ ವಾಸಂಟ್ ಈಸಿ ಹಿಯರ್. ಓಕೆ, ಇದೇ ನೋಡಿ ವಿರೂಪಾಕ್ಷೇಶ್ವರ ಟೆಂಪಲ್ ಒಳಗಡೆ ಈ ಥರ ಕಾಣಿಸುತ್ತೆ. ನೀವೇನಾದರೂ ಹಂಪಿಗೆ ಪಿಕ್ನಿಕ್ ಅಥವಾ ಟೂರ್ ಆಗಲಿ ಬರಬೇಕು ಅಂದ್ಕೊಂಡ್ರೆ ಪ್ಲೀಸ್ ಸಮ್ಮರಲ್ಲಿ ಮಾತ್ರ ಹೋಗಬೇಡಿ, ಕಾಲೆಲ್ಲ ಸುಟ್ಟೋಗುತ್ತೆ. ಬಿಸಿಲು ಜಾಸ್ತಿ, ಎಲ್ಲೂ ನೆರಳು ಕೂಡ ಸಿಗಲ್ಲ, ಎಸ್ಪೆಷಲಿ ಹೊರಗಡೆ ಎಲ್ಲ ಅಡ್ಡಾಡಬೇಕಾದ್ರೆ. ಸಾಧ್ಯ ಆದರೆ ವಿಂಟರಲ್ಲಿ ಬನ್ನಿ, ಆವಾಗ ಇಷ್ಟೊಂದೇನು ಕಷ್ಟ ಅನಿಸಲ್ಲ. ಐ ಡು ನಾಟ್ ಸಜೆಸ್ಟ್ ಇವನ್ ಇನ್ ದ ಮಾನ್ಸೂನ್. ಯಾ, ಆಮೇಲೆ ಇಲ್ಲಿ ನೋಡಿ ನನ್ನ ಮಗ ಈ ಆನೆಗಳನ್ನೆಲ್ಲ ಕೌಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದ. ಈ ಟೈಮಲ್ಲಿ ಅವನಿಗೆ ಬರೀ 20ವರೆಗೂ ಮಾತ್ರ ಕೌಂಟ್ ಮಾಡ್ಲಿಕ್ಕೆ ಬರ್ತಿತ್ತು, ಮುಂದಿನ ನಂಬರ್ಸ್ ಗೊತ್ತಿರಲಿಲ್ಲ. ಹೀ ಫೆಲ್ಟ್ ಅ ಲಿಟಲ್ ಆಫ್. ಅದಕ್ಕೆ ಈ ಸಮ್ಮರಲ್ಲಿ ಅವನಿಗೆ 1 to 100 ಕೌಂಟ್ ಮಾಡೋದನ್ನು ಕಲಿಸಿದೆ. ಸೊ ಹಿ ಕೀಪ್ಸ್ ಕೌಂಟಿಂಗ್ ಎವ್ರಿಥಿಂಗ್ ಅರೌಂಡ್ ಹಿಮ್ ರೈಟ್ ನಾವ್. ಸೊ ಹಂಪಿಲಿ ತುಂಬಾ ಏನ್ಷಿಯಂಟ್ ಟೆಂಪಲ್ಸ್ ಇದ್ದಾವೆ. ಎವ್ರಿಥಿಂಗ್ ಹ್ಯಾಸ್ ಹಿಸ್ಟ್ರಿ. ನಿಮ್ಗೇನಾದರೂ ಎಲ್ಲದರ ಬಗ್ಗೆನೂ ತಿಳ್ಕೊಬೇಕು, ಹಿಸ್ಟ್ರಿ ತಿಳ್ಕೊಬೇಕು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಬೇಕು ಅನ್ನೋದೇನಾದರೂ ಇದ್ದರೆ ಒಬ್ಬರು ಗೈಡನ್ನು ಜೊತೆ ಕರ್ಕೊಂಡೋಗಿ, ಅಲ್ಲಿ ಸಿಗ್ತಾರೆ. ಸೊ ಯು ಜಸ್ಟ್ ಹ್ಯಾವ್ ಟು ಪೇ ದೆಮ್. ಎಲ್ಲನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ನೋಡಲಿಕ್ಕೆ ತುಂಬಾ ಪ್ಲೇಸಸ್ ಇದೆ, ಅದರಲ್ಲಿ ಮೇನ್ ಏನು ನೋಡಬೇಕು ಅನ್ನೋದನ್ನು ಹೇಳ್ತೀನಿ ಇವಾಗ. ಸೊ ಮೊದಲಿಗೆ ವಿರೂಪಾಕ್ಷ ಟೆಂಪಲ್ಲು, ಆಮೇಲೆ ಶ್ರೀ ವಿಜಯ ವಿಠಲ ಟೆಂಪಲ್ಲು, ಲೋಟಸ್ ಮಹಲ್ಲು, ಎಲಿಫೆಂಟ್ ಸ್ಟೇಬಲ್ಸು, ಹೇಮಕೂಟ ಹಿಲ್ ಟೆಂಪಲ್ಲು. ಆ್ಯಕ್ಚುಲಿ ನಾವು ಇವಾಗ ಹೇಮಕೂಟ ಹಿಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಟೆಂಪಲ್ಸ್ ಇದೆ. ಇಲ್ಲಿ ಸನ್ರೈಸು ಮತ್ತು ಸನ್ಸೆಟ್ ವ್ಯೂವ್ಸು ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಆಗಿನ ಕಾಲದ ಅಗಸಿ ಬಾಗಿಲು. ಈ ಥರ ಎಲ್ಲ ರಿಸ್ಟೋರ್ ಮಾಡ್ಕೊಂಡಿದ್ದಾರೆ, ಗೇಟ್ ಎಲ್ಲ ಮಾಡಿಕೊಂಡು. ಅಗಸಿ ಬಾಗಿಲು ಅಂದರೆ ಊರಲ್ಲಿ ಎಂಟ್ರಿ ಆಗಲಿಕ್ಕೆ ಒಂದು ಡೋರ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಇಟ್. ಇದಾದಮೇಲೆ ನೀವು ಅಚ್ಯುತರಾಯ ಟೆಂಪಲ್ಲು, ಶ್ರೀ ಲಕ್ಷ್ಮೀ ನರಸಿಂಹ ಟೆಂಪಲ್ಲು, ಅಲ್ಲೇ ಪಕ್ಕದಲ್ಲಿ ಒಂದು ಲಿಂಗ ಕೂಡ ಇದೆ, ಅದನ್ನು ನೋಡ್ಕೋಬೋದು. ಆಮೇಲೆ ಹಜರರಾಮ ಟೆಂಪಲ್ಲು, ಮಾತಂಗ ಹಿಲ್ಲು, ಇದನ್ನೆಲ್ಲ ನೋಡ್ಕೋಬೋದು. ಮಾತಂಗ ಹಿಲ್ಲಲ್ಲಿ ಕೂಡ ಸನ್ರೈಸ್ ಮತ್ತು ಸನ್ಸೆಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೂರಿಸ್ಟ್ಸು ಅಲ್ಲೂ ಕೂಡ ಹೋಗ್ತಾರೆ. ಓಕೆ, ಸೊ ದೀಸ್ ಆರ್ ದ ಮೇನ್ ಪ್ಲೇಸಸ್ ಯು ವಿಲ್ ಹ್ಯಾವ್ ಟು ವಿಸಿಟ್ ಇನ್ ಹಂಪಿ. ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ನಾವು ಒಂದು ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೋಡಿದ್ದೀವಿ. ವಿ ಕುಡಂಟ್ ಗೋ ಟು ಹಂಪಿ ಬಾಜಾರ್, ಲೋಟಸ್ ಮಹಲ್, ಎಲಿಫೆಂಟ್ ಸ್ಟೇಬಲ್ಸ್, ಆಮೇಲೆ ಮಾತಂಗ ಹಿಲ್ಲು ಅಲ್ಲೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ಹಜರರಾಮ ಟೆಂಪಲ್ಲು ಅಲ್ಲೆಲ್ಲ ಹೋಗಿಲ್ಲ. ಓಕೆ, ಅಚ್ಯುತರಾಯ ಟೆಂಪಲ್ ಕೂಡ ನಾವು ಹೋಗಿಲ್ಲ. ಆಮೇಲೆ ಹಂಪಿ ಸುತ್ತಮುತ್ತ ನೋಡಬೇಕಾಗಿರೋ ಪ್ಲೇಸಸ್ ಅಂದರೆ ಮೇನ್ ಬಂದು ಅಂಜನಾದ್ರಿ ಬೆಟ್ಟ. ಅಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಡೇ ಬೇಕು ಮೇಲ್ಗಡೆ ಹತ್ತಿ ದರ್ಶನ ಮಾಡಿಕೊಂಡು ಕೆಳಗಡೆ ಬರಲಿಕ್ಕೆ. ವಿಜಯ ವಿಠಲ ಟೆಂಪಲ್ಗೆ ಹೋಗ್ತೀವಲ್ಲ, ಅಲ್ಲಿ ಹೋದಾಗ ಅಲ್ಲಿಂದನೇ ನಾವು ಅಂಜನಾದ್ರಿ ಬೆಟ್ಟನ ನೋಡ್ಬೋದು, ಅಷ್ಟು ಸಮೀಪ ಇದೆ ಅದು. ಬಟ್ ನಾವು ಹೋಗಿಲ್ಲ, ಬಿಕಾಸ್ ಅಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ನಡ್ಕೊಂಡೇ ಹೋಗಬೇಕು. ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲ ಇದ್ರಲ್ಲ, ಸೊ ಅವರಿಗೆಲ್ಲ ನಡ್ಕೊಂಡು ಹೋಗೋದಾಗಲ್ಲ. ಅಫ್ಕೋರ್ಸ್ ಶ್ರೇಷ್ಠ ಕೂಡ ಇದ್ದ, ಅವನಿಗೂ ಆಗಲ್ಲ, ಎತ್ಕೊಂಡು ಬೇರೆ ಹೋಗಬೇಕು. ಸೊ ಇಟ್ ಈಸ್ ಇಂಪಾಸಿಬಲ್, ಅದಕ್ಕೆ ಹೋಗಿಲ್ಲ ನಾವು. ಮತ್ತು ನಾವು ಆಲ್ರೆಡಿ ತಿರುಪತಿಲೂ ಕೂಡ ಸಿಕ್ಕಾಪಟ್ಟೆ ಲೈನಲ್ಲೆಲ್ಲ ನಿಂತು ಸುಸ್ತಾಗಿದ್ವಿ. ಸೊ ವಿ ಸ್ಕಿಪ್ಡ್ ಅಂಜನಾದ್ರಿ ಬೆಟ್ಟ. ಆಮೇಲೆ ಇಲ್ಲಿ ನೋಡಿ, ಐ ಥಿಂಕ್ ಈ ಪ್ಲೇಸಲ್ಲಿ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಿದ್ರು ಅನಿಸುತ್ತೆ. ಚದುರಂಗದ ಆಟ, ಹಳೆ ಗುಳಿ ಮನೆ ಆಟ, ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಲ್ಲ ಅದೆಲ್ಲ. ಸೊ ಈ ಥರ ಎಲ್ಲ ಕಲ್ಲೇ ಈ ಥರ ಕೆತ್ತಿದ್ದಾರೆ.
ಕೆತ್ತಿ ಮೊದಲೆಲ್ಲ ಆಟ ಆಡ್ತಿದ್ರು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮತ್ತೆ ಈ ಪ್ಲೇಸು ಎಲ್ಲ ಟೆಂಪಲ್ಸು ಸಿಕ್ಕಾಪಟ್ಟೆ ತಣ್ಣಗಿದ್ವು ಒಳಗಡೆ. ಕಲ್ಲಿಂದ ಕಟ್ಟಿದಾರಲ್ಲ, ಸೊ ಅದಕ್ಕೆ ತುಂಬಾ ತಣ್ಣಗಿತ್ತು. ಒಂದ್ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ರೆಸ್ಟ್ ಕೂಡ ಮಾಡಿದ್ವಿ ನಾವು. ಆಮೇಲೆ ಹಾಗೆ ಹೇಮಕೂಟ ಹಿಲ್ ಹತ್ಕೊಂಡು ಹೋದ್ವಿ. ಸೊ ನಮಗೊಂದು ಬೇಜಾರು ಏನಿತ್ತು ಅಂದ್ರೆ ವಿರೂಪಾಕ್ಷೇಶ್ವರ ದೇವರ ದರ್ಶನ ಆಗ್ಲಿಲ್ಲ ಅನ್ನೋದು. ಸೊ ಇರ್ಲಿ ಬಿಡು, ಬೇರೆ ಪ್ಲೇಸಸ್ ಆದ್ರೂ ನೋಡ್ಕೊಂಡು ಹೋದ್ರಾಯ್ತು ಅನ್ಕೊಂಡ್ವಿ. ಬಟ್ ಸರ್ಪ್ರೈಸಿಂಗ್ಲಿ ಮೇಲೆ ಹತ್ಕೊಂಡು ಹೋದಾಗೆಲ್ಲ ಕೊನೆಗೆ ನಮ್ಗೇನ್ ಸಿಕ್ತು ಗೊತ್ತಾ? ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ, ಅಂದ್ರೆ ನಿಜವಾಗಿರೋ ಟೆಂಪಲ್, ದೇವರು ಇರೋದು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಟೆಂಪಲ್ ಏನೋ ತುಂಬಾ ದೊಡ್ಡದಾಗಿರೋದು ಇರಲಿಲ್ಲ, ಇಟ್ ವಾಸ್ ಸ್ಮಾಲ್. ಬಟ್ ಮುಂದಗಡೆ ಸಣ್ಣದಾಗಿರೋ ಪುಟ್ಟದಾಗಿರೋ ಒಂದು ಕಲ್ಯಾಣಿ ಇತ್ತು. ನೀರು, ತಿಳಿಯಾಗಿರೋ ನೀರು ಚೆನ್ನಾಗಿ ಕಾಣಿಸ್ತಿತ್ತು. ತುಂಬಾ ಪ್ರಶಾಂತವಾದ ಜಾಗ. ಆಮೇಲೆ ಗ್ರಹಣಕ್ಕೋಸ್ಕರ ಇನ್ನೇನು ಟೆಂಪಲ್ ಕ್ಲೋಸ್ ಮಾಡ್ತಾರೆ ಅನ್ನೋಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಿದ್ವಿ. ಸೊ ದೇವ್ರ ದರ್ಶನ ಕೂಡ ಆಯ್ತು, ನಮಗೆ ಖುಷಿ ಕೂಡ ಆಯ್ತು. ಓಕೆ, ಬೆಟ್ಟ ಹತ್ತಿ 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 ಸುಸ್ತಾಗಿತ್ತು. ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ನೀರು ಕೂಡ ಕುಡಿದ್ವಿ. ನೀರು ಏನು ತೊಗೊಂಡೋಗಿರಲಿಲ್ಲ. ಸೊ ಫಾರ್ಚುನೇಟ್ಲಿ ಶ್ರೇಷ್ಠನ್ ಬಾಟಲ್ ನನ್ನ ಹತ್ರನೇ ಇರುತ್ತೆ, ನನ್ನ ಬ್ಯಾಗಲ್ಲಿ. ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ನೀರು ಕುಡಿದು ಆಮೇಲೆ ಗುಡ್ಡ ಇಳ್ಕೊಂಡು ಬಂದ್ವಿ. ಹೇಮಕೂಟ ಹಿಲ್ಲಲ್ಲಿ ನಿಮಗೆ ಏನಿಲ್ಲ ಅಂದ್ರೂ 40 ಮಿನಿಟ್ಸ್ ಟು 1 ಅವರ್ ಟೈಮ್ ಬೇಕಾಗುತ್ತೆ ಕಂಪ್ಲೀಟಾಗಿ ಎಲ್ಲ ಗುಡ್ಡ ಹತ್ತಿ ಇಳಿದು ನೋಡಲಿಕ್ಕೆ. ಮತ್ತು ನಾವಿಲ್ಲಿ ಅರೌಂಡ್ 12 ಓ ಕ್ಲಾಕಿಗೆಲ್ಲ ಹೋಗಿದ್ವಿ. ಟ್ರಸ್ಟ್ ಮೀ, ಬಿಸಿಲು ನೆತ್ತಿ ಮೇಲೆ ಇತ್ತು. ವಿ ವರ್ ಸೋ ಟಯರ್ಡ್. ಓಕೆ, ಇದೇ ನೋಡಿ ಮೂಲ ವಿರೂಪಾಕ್ಷೇಶ್ವರ ಟೆಂಪಲು. ಎಷ್ಟು ಚೆನ್ನಾಗಿದೆ, ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗುಡ್ಡದಲ್ಲಿ ಈ ಥರ ನೀರು ಬರೋದು ಟ್ರಸ್ಟ್ ಮೀ ನಾನಂತೂ ಎಲ್ಲೂ ನೋಡೇ ಇಲ್ಲ. ಓಕೆ, ದೇವರು ಇನ್ನೂ ಬಾಗಿಲು ಹಾಕಿರಲಿಲ್ಲ ಟೆಂಪಲ್ದು. ಸೊ ನಾವು ಕೂಡ ದರ್ಶನ ಮಾಡ್ಕೊಂಡ್ವಿ, ತುಂಬಾ ಖುಷಿ ಆಯಿತು. ಆಮೇಲೆ ನಾವು ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಅವರು ದೇವಸ್ಥಾನನ ಕ್ಲೋಸ್ ಮಾಡಿದ್ರು. ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಆಮೇಲೆ ಕೆಳಗಡೆ ಇಳಿದು ಬಂದ್ವಿ. ಸೊ ಕೆಳಗಡೆ ಇಳಿದು ಬಂದ ಮೇಲೆ ಮತ್ತೆ ಅಗಸಿ ಬಾಗಿಲಿಂದಾನೇ ಹೊರಗಡೆ ಬರಬೇಕು. ಅಲ್ಲೇ ಮತ್ತೆ ರೈಟ್ ಸೈಡಲ್ಲಿ ಹೋದರೆ ನಮಗೆ ಕಡಲೆಕಾಳು ಗಣೇಶಂದು ದೊಡ್ಡದಾಗಿರೋ ಮೂರ್ತಿ ಸಿಗುತ್ತೆ. ಹೆಸರು ಮಾತ್ರ ಕಡಲೆಕಾಳು ಗಣೇಶ, ಬಟ್ ಅವನಿರೋದು ಮಾತ್ರ ಆನೆ ಗಾತ್ರ. ದೇವಸ್ಥಾನದ ಒಳಗಡೆ ಒಂದು ಕೂಡ ಲೈಟ್ ಇಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಣಪತಿ. ನಮ್ಮ ಶ್ರೇಷ್ಠ ಮಾತ್ರ ಗಣಪತಿನ ನೋಡಿ, ಅಮ್ಮ ಗಣಪತಿ ನೋಡು ಸೂಪರ್ ಮ್ಯಾನ್ ಆಗ್ಯಾನ ಅಂತ ಹೇಳ್ತಿದ್ದ. ಓಕೆ, ಆಮೇಲೆ ನಾವು ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಬಡವಿ ಲಿಂಗ ಅಂತ ಒಂದು ದೊಡ್ಡದಾಗಿರೋ ಲಿಂಗ ಕೂಡ ಇದೆ. ಅದು ಇರೋದು ನೀರಲ್ಲಿ. ಓಕೆ, ಅಲ್ಲಿ ಸಣ್ಣ ಪುಟ್ಟ ಫಿಶಸ್ ಕೂಡ ಇದ್ವು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಮತ್ತೆ ಸೂರ್ಯನ ಬೆಳಕು ಮೇಲಿಂದನೇ ಬೀಳ್ತಾ ಇತ್ತು. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ಪ್ಲೇಸನ್ನು ಕಂಪಲ್ಸರಿ ವಿಸಿಟ್ ಮಾಡಿ. ಇದಾದಮೇಲೆ ನಾವು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಏನಿದೆಯಲ್ಲ, ಆಮೇಲೆ ವಿಜಯ ವಿಠಲ ಟೆಂಪಲ್ಲು, ಸ್ಟೋನ್ ಚಾರಿಯಟು ಏನಿದೆಯಲ್ಲ, ಅಲ್ಲಿ ಬಂದ್ವಿ. ಇಲ್ಲಿ ಒಂದು ಸಿಂಪಲ್ ಆಗಿರೋ ಮಾರ್ಕೆಟ್ ಥರ ಇತ್ತು. ತುಂಬ ಎಸ್ಥೆಟಿಕ್ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಇದ್ವು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿರೋದಂದರೆ ಜೂಟ್ ಬ್ಯಾಗ್ಸು. ಇಷ್ಟು ಚೆನ್ನಾಗಿದ್ವು ಒಂದಕ್ಕಿಂತ ಒಂದು. ನಾನು ತೊಗೋಬೇಕಂತ ತುಂಬ ಇಷ್ಟಪಟ್ಟಿದ್ದೆ, ಬಟ್ ಪ್ರೈಸಸ್ ಮಾತ್ರ ಆಕಾಶ ಮುಟ್ಟುವಷ್ಟು ಹೇಳಿದ್ರು. ಸೊ ಅದಕ್ಕೆ ತೊಗೊಂಡಿಲ್ಲ. ಸೊ ಇಲ್ಲಿಂದ ವಿಜಯ ವಿಠಲ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಮ್ಮ ವೆಹಿಕಲನ್ನು ಅಲ್ಲಿ ಬಿಡೋದಿಲ್ಲ. ಬಟ್ ಇಲ್ಲಿಂದ ಅಲ್ಲಿಗೆ 1 ಕಿಲೋಮೀಟ್ರ್ವರೆಗೂ ನಡ್ಕೊಂಡೇ ಹೋಗಬೇಕು. ಇಲ್ಲ ಅಂದರೆ ಈ ಥರ ಮಿನಿ ವ್ಯಾನ್ಸ್ ಇದ್ದಾವೆ ಗೌರ್ಮೆಂಟ್ ಅವ್ರದ್ದೇ. ಸೊ ಇದರಲ್ಲಿ ನೀವು ಹೋಗ್ಬೋದು ಪೇ ಮಾಡಿ. ನಾವು ಇದೇ ವ್ಯಾನಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿ ನೀವು ಬೇರೆ ಬೇರೆ ಟೆಂಪಲ್ಸನ್ನು ನೋಡ್ಬೋದು. ಪುಷ್ಕರಣಿ ಮತ್ತು ಹಂಪಿ ಬಾಜಾರ್ ಥರ ಇರೋ ಪ್ಲೇಸಸ್ಸು ಅದೆಲ್ಲ ಕಾಣಿಸುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ಅವರು ಎಲ್ಲೂ ಸ್ಟಾಪ್ ಮಾಡೋದಿಲ್ಲ. ಡೈರೆಕ್ಟಾಗಿ ವಿಜಯ ವಿಠಲ ಟೆಂಪಲ್ ಏನಿದೆಯಲ್ಲ ಅಲ್ಲೇ ಹೋಗಿ ಎಂಟ್ರೆನ್ಸಲ್ಲಿ ಸ್ಟಾಪ್ ಮಾಡ್ತಾರೆ. ಆಮೇಲೆ ಇಲ್ಲಿಂದನೇ ನಾವು ಏನದು ಅಂಜನಾದ್ರಿ ಬೆಟ್ಟ, ಅದನ್ನು ಕೂಡ ನೋಡ್ಬೋದು. ವ್ಯಾನಲ್ಲಿ ಹೋಗ್ತಾನೆ ನೋಡ್ಕೊಂಡು ಹೋದ್ವಿ. ಸೊ ಇವಾಗ ಕಾಣಿಸ್ತಾ ಇದೆ ನೋಡಿ ಅಂಜನಾದ್ರಿ ಬೆಟ್ಟ. ಇಲ್ಲಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಬಟ್ ವಿ ವರ್ ಸೋ ಟಯರ್ಡ್. As I said earlier, because of those reasons we couldn't go there. And finally we are here in Vijaya Vittala temple and this is the entrance. ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ನೀವು ಟಿಕೆಟ್ ತಗೋಬೇಕಾಗುತ್ತೆ. ಟಿಕೆಟನ್ನು ನೀವು ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಇಲ್ಲ ಅಲ್ಲೇ ಆಫ್ಲೈನಲ್ಲೂ ಕೂಡ ಬುಕ್ ಮಾಡ್ಬೋದು. ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ವಿಜಯ ವಿಠಲ ಮಂದಿರ ಮತ್ತು ಕಲ್ಲಿನ ರಥ ಎಲ್ಲನೂ ಇಲ್ಲಿ ನೋಡ್ಬೋದು. ಸೊ ನಾವು ಕೂಡ ಇಲ್ಲಿ ಕಲ್ಲಿನ ರಥದ ಮುಂದೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ. ಓಕೆ, ಇಟ್ ವಾಸ್ ಗುಡ್.
ಆಮೇಲೆ ವಿಜಯ್ ವಿಠಲ್ ಮಂದಿರದ ಒಳಗಡೆ ಹೋಗೋದಕ್ಕೆ ಅಲವ್ ಇರಲಿಲ್ಲ. ಅಲ್ಲೊಬ್ರು ವಾಚ್‌ಮನ್ ಇದ್ರು. ಅವ್ರು ಕಾಯ್ಕೊಂಡೇ ಕೂತಿದ್ರು. ಬಿಕಾಸ್ ಅಲ್ಲಿ ಮ್ಯೂಸಿಕ್ ಏನ್ ಬರುತ್ತಲ್ಲ ಆ, ಕಂಬಗಳಿಂದ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೋಟ್ಸ್ ಎಲ್ಲ ಪ್ಲೇ ಆಗುತ್ತೆ. ಲೈಕ್ ಸಾರಿಗಮ ಪದ ನಿಸ. ಜನ ಎಲ್ಲ ತುಂಬಾ ಬಡ್ದು ಬಡ್ದು ಇವಾಗ ಸೌಂಡ್ ಬರ್ತಾ ಇಲ್ಲ. ಸೊ ಇರಷ್ಟನ್ನಾದ್ರೂ ಚೆನ್ನಾಗಿ ಕಾಯ್ಕೊಳ್ಬೇಕು ಅಂತ ಒಳಗಡೆ ಹೋಗೋಕೆ ಬಿಡ್ತಾ ಇಲ್ಲ. ವೆಲ್ ದಿಸ್ ಈಸ್ ದ ವಿಜಯ ವಿಠಲ ಮಂದಿರ್. ಇಲ್ಲಿ ಕಂಬಗಳೇನು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕಲ್ ನೋಟ್ಸ್ ಪ್ಲೇ ಆಗುತ್ತೆ. ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಟೆಂಪಲ್. ಆಮೇಲೆ ಅಲ್ಲೇ ಹಿಂದ್ಗಡೆ ಇನ್ನೂ ಒಂದು ಟೆಂಪಲ್ ಇತ್ತು. ಐ ಡೋಂಟ್ ನೋ ದ ನೇಮ್. ಬಟ್ ಇಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ರೀಸ್ಟೋರ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲೆಲ್ಲ. ಇಲ್ಲಿ ಅಂಡರ್ಗ್ರೌಂಡ್ ಒಳಗಡೆ ಹೋಗಿ ದೇವ್ರ ಸುತ್ತ ಹಾಕಬೇಕು. ಅಲ್ಲಿ ಒಂದು ಲೈಟ್ ಇಲ್ಲ, ಏನೂ ಇಲ್ಲ. ಕತ್ಲಲ್ಲೇ ನಮ್ಮ ಟಾರ್ಚ್ ಹಾಕೊಂಡು ಹೋಗಿದ್ವಿ. ದ್ಯಾಟ್ ವಾಸ್ ಆಲ್ಸೋ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತೆ ಇಲ್ಲಿ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ಅಳಿಲಿದ್ವು. ಶ್ರೇಷ್ಠ ಅವ್ರ ಜೊತೆ ಎಲ್ಲ ಆಟ ಆಡ್ಲಿಕ್ಕೆ ಓಡಾಡ್ತಿದ್ದ. And also he was copying all the actions that he gets to see on the pillars. ಮತ್ತೆ ಪಕ್ಕದಲ್ಲಿ ಬೇರೆ ಬೇರೆ ಟೆಂಪಲ್ಸ್ ಕೂಡ ಇದ್ವು. ಅಲ್ಲೂ ಕೂಡ ಈ ತರ ಕಂಬಗಳಿದ್ವು. ಸೊ ನಾವು ಕೂಡ ಮ್ಯೂಸಿಕಲ್ ನೋಟ್ಸ್ ಏನಾದ್ರು ಪ್ಲೇ ಆಗುತ್ತಾ ಅಂತ ಟ್ರೈ ಮಾಡಿದ್ವಿ. ಸಮ್ಟೈಮ್ಸ್ ವಿ ಯೂಸ್ ಟು ಹಿಯರ್ ಥಿಂಗ್ಸ್ ಲೈಕ್ ಧ ಧಿನ್ ಧಿನ್ ಧ ಆ ಥರ ಎಲ್ಲ. ಇಟ್ ವಾಸ್ ನೈಸ್. ಓಕೆ, ಇಷ್ಟೆಲ್ಲ ನೋಡ್ಕೊಂಡು ಆಮೇಲೆ ಮತ್ತೆ ನಾವು ಅದೇ ವ್ಯಾನಲ್ಲಿ ಕೆಳಗಡೆ ಬಂದ್ವಿ. ಬರೋಷ್ಟೊತ್ತಿಗೆ ಕೆಳಗಡೆ ಇದೊಂದು ಕ್ಯಾಂಟೀನ್ ಮಾತ್ರ ಅಲ್ಲಿ ಇದ್ದಿದ್ದು. ಸೊ ಖಾಲಿ ಹೊಟ್ಟೆಲಿ ಇಷ್ಟೆಲ್ಲ ಅಡ್ಡಾಡಿ ನಮಗೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದಕ್ಕೆ ಇಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿದ್ವಿ. ಇಲ್ಲಿ ಜಾಸ್ತಿ ರೈಸ್ ಐಟಮೇ ಇತ್ತು. ಸೊ ಎಲ್ಲರೂ ಒಂದೊಂದು ಥರ ರೈಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಯಾರಿಗೆ ಏನು ಇಷ್ಟನೋ ಅದೆಲ್ಲ ಊಟ ಮಾಡಿದ್ವಿ. ಈವ್ನಿಂಗ್ ಅರೌಂಡ್ 5:30 ಎಲ್ಲ ಆಗಿತ್ತು. ಆಮೇಲೆ ನಾವು ಹೊಸಪೇಟೆ ಕಡೆ ಹೊರಟ್ವಿ. ವೆಲ್ ದಿಸ್ ಈಸ್ ಇಟ್ ಫಾರ್ ದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.